ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ತತ್ತರ. ದುಬೈ ಮೇಲೆ ಅಟ್ಯಾಕ್, ಕನ್ನಡಿಗರು ಲಾಕ್. ಹೌದು ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವ್ಯಾಪಿಸಿದ್ದು ಭದ್ರತೆಯ ಆತಂಕ ಹೆಚ್ಚಿಸಿದೆ. ವಿಮಾನ ಸಂಚಾರದಲ್ಲಿ ವ್ಯತ್ಯಾಸವಾದ ಪರಿಣಾಮವಾಗಿ ದುಬೈ ಹಾಗೂ ಬೆಹರೇನ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಭಾರತೀಯರು, ವಿಶೇಷವಾಗಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿದ್ಯಾಭ್ಯಾಸದ ಪ್ರವಾಸಕ್ಕೆಂದು ತೆರಳಿದ್ದವರು ಯುದ್ಧದ ಭೀತಿಯ ಹಿನ್ನೆಲೆ ಅಲ್ಲೇ ಉಳಿಯಬೇಕಾದಂತಹ ಪರಿಸ್ಥಿತಿಯೂ ಸಹ ನಿರ್ಮಾಣವಾಗಿದೆ. ದುಬೈನಲ್ಲಿ ಸಿಲುಕಿರುವ ನಟಿ ಅಮೂಲ್ಯ ಪತಿ. ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಲಾಕ್. ಇನ್ನು ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಪತಿ ಜಗದೀಶ್ ಕೂಡ ದುಬೈನಲ್ಲಿ ಇದ್ದಾರೆ. ಬಿಸಿನೆಸ್ ಕೆಲಸಕ್ಕೆಂದು ದುಬೈಗೆ ಹೋಗಿದ್ದ ಜಗದೀಶ್ ಅಲ್ಲೇ ಇದೀಗ ಲಾಕ್ ಆಗಿದ್ದಾರೆ. ದುಬೈನಲ್ಲಿ ನಿನ್ನೆ ಸ್ವಲ್ಪ ಆತಂಕದ ವಾತಾವರಣ ಇತ್ತು. ಇಂದು ಎಲ್ಲವೂ ಸಹ ನಾರ್ಮಲ್ ಆಗಿದೆ. ಇನ್ನು ದೈನಂದಿನ ಚಟುವಟಿಕೆ ಮುಂದುವರಿಸಿ ಎಂದು ಹೇಳಿದ್ದಾರೆ. ಆದ್ರೆ ಎಚ್ಚರಿಕೆಯಿಂದ ಇರಬೇಕು ಎಂಬ ಸಂದೇಶ ಬಂದಿದೆ ಅಂತ ದುಬೈನಲ್ಲಿದ್ದ ನಟಿ ಅಮೂಲ್ಯ ಪತಿ ಜಗದೀಶ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಹಾಗೂ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕನ್ನಡಿಗರು ಇದೀಗ ಸಿಲುಕಿಕೊಂಡಿದ್ದಾರೆ. ಕನ್ನಡಿಗರಿಗೆ ರಾಜ್ಯ ಸರ್ಕಾರದಿಂದ ತುರ್ತು ನೆರವು. ಆತ್ಮಧೈರ್ಯ ತುಂಬುವ ಕೆಲಸ ಮಾಡಿದ ಸಿಎಂ ಡಿಸಿಎಂ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಇಸ್ರೇಲ್, ಯುಎಇ, ಇರಾನ್, ಕತಾರ್ ಸೇರಿದಂತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನೆಲೆಸಿರುವ ಕನ್ನಡಿಗರ ಸುರಕ್ಷತೆಯನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಕನ್ನಡಿಗರ ಸುರಕ್ಷತೆಗೆ ವಿಶೇಷ ಸಹಾಯವಾಣಿ ಆರಂಭವಾಗಿದೆ. 24x7 ಕಂಟ್ರೋಲ್ ರೂಮ್ ಸ್ಥಾಪನೆ ಸಂಪರ್ಕಿಸಲು ಸರ್ಕಾರ ಇದೀಗ ಮನವಿ ಮಾಡಿದ್ದು, ಸ್ಥಳೀಯ ರಾಯಭಾರಿ ಕಚೇರಿ ಜೊತೆ ರಾಜ್ಯ ಸರ್ಕಾರ ಸಮನ್ವಯ ಮತ್ತು ವಿದೇಶಾಂಗ ಸಚಿವಾಲಯದ ಜೊತೆ ನಿರಂತರ ಸಂಪರ್ಕದಲ್ಲಿರುವ ರಾಜ್ಯ ಸರ್ಕಾರ ನಡೆಸುತ್ತಿದ್ದು, ಅಗತ್ಯವಿದ್ದರೆ ವಿಶೇಷ ವಿಮಾನ ವ್ಯವಸ್ಥೆ ಮಾಡುವ ಭರವಸೆಯನ್ನು ಸಹ ಇದೀಗ ನೀಡಿದ್ದಾರೆ. ಇನ್ನು ಇಸ್ರೇಲ್ ಇರಾನ್ ನಡುವಿನ ಯುದ್ಧದಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ಕೇರಳ, ಕರ್ನಾಟಕ ಸೇರಿ ಎಲ್ಲಾ ಕಡೆಯಿಂದ ಹೋಗಿದ್ದಾರೆ, ಅವರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ಮಧ್ಯೆ ನಮ್ಮ ಇಬ್ಬರು ಶಾಸಕರಾದಂತಹ ಭೋಜೇಗೌಡ, ಎ ಶ್ರೀನಿವಾಸ್ ಕೂಡ ಸಿಲುಕಿಕೊಂಡಿದ್ದು, ನಾನು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನು ನಡೀತಾ ಇದೆಯೋ ಅದು ಸರಿ ಇಲ್ಲ. ನಮ್ಮ ದೇಶ ಶಾಂತಿಯುತವಾದಂತಹ ದೇಶ. ನಾವೆಲ್ಲ ಶಾಂತಿ ನೆಮ್ಮದಿಯಿಂದ ಬಂದಿದ್ದೇವೆ. ಇವತ್ತು ದಾಳಿ ನಡೀತಾ ಇರೋದು ಸರಿ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ವಾಯು ದಾಳಿಗಳು, ನಿರಂತರ ಇರಾನ್ನ ಪ್ರತಿಕಾರದ ಕ್ರಮಗಳು ಪ್ರಪಂಚದಾದ್ಯಂತ ಅಪಘಾತದ ಅಲೆಗಳನ್ನ ಎಬ್ಬಿಸಿವೆ. ಯಾವ ಸಮಯದಲ್ಲಿ ಯಾವ ಕ್ಷಿಪಣಿ ಬಂದು ಅಪ್ಪಳಿಸುತ್ತೋ ಅನ್ನೋ ಭಯದಲ್ಲಿ ಇರಾನ್, ಇಸ್ರೇಲ್ ಪ್ರಜೆಗಳು ಇದ್ದಾರೆ. ಇನ್ನು ಅಲ್ಲಿ ಸಿಲುಕಿರುವ ಕನ್ನಡಿಗರು ಸೇಫ್ ಆಗಿ ವಾಪಸ್ ಬರಲಿ ಅನ್ನೋದು ಸ್ಪೀಡ್ ನ್ಯೂಸ್ನ ಆಶಯ.